ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಮ್. ಇವತ್ತು ಜೀರಾ ಆಲೂ ಬೆಂಡಿ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ನೋಡೋಣ. ಲೇಡೀಸ್ ಫಿಂಗರ್ 400 ಗ್ರಾಮ್ಸ್, 1 ಆನಿಯನ್, ಸ್ವಲ್ಪ ತುರಿದಿಟ್ಕೊಂಡಿರೋ ಶುಂಠಿ ಅಂದರೆ ನಾನು ಮಿನ್ಸ್ ಮಾಡಿದ್ದೀನಿ, 5 ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ, 1 ಪೊಟ್ಯಾಟೊ. ಈಗ ಈ ಚಾಪರಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡ್ಬಿಡೋಣ. ನೋಡಿ ಎಷ್ಟು ಸ್ಪೀಡಾಗಿ ಆಗುತ್ತೆ ಅಂತ. ಸಣ್ಣದಾಗಿ ಆಗೋಯ್ತು, ಬಾಯಿಗೂ ಸಿಗೋದಿಲ್ಲ. ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಗಾರೋ ಚಾಪರ್ದು. ಈಗ ಬೆಂಡೆಕಾಯಿ ಹಚ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ಗೆ, ತುಂಬ ದಪ್ಪನೂ ಬೇಡ, ಪಲ್ಯಾಗಿ ಹೇಗೆ ಹಚ್ಕೋತೀವೋ ಹಾಗೆ. ಇದು ಬೇಸಿಕಲಿ ನಾರ್ತ್ ಇಂಡಿಯನ್ ಸ್ಟೈಲ್ ನಾನು ಮಾಡ್ತಾ ಇರೋದು. ಸ್ವಲ್ಪ ಜೀರಿಗೆ ಜಾಸ್ತಿ ಇರುತ್ತೆ. ಆಮೇಲೆ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡೋರು ಮಾಡ್ಬೋದು, ಆಯಿತಾ. ನಾನು ರೆಗ್ಯುಲರ್ ಆಯಿಲ್ ಯೂಸ್ ಮಾಡ್ತೀನಿ. 1 ಪೊಟ್ಯಾಟೊ ಈ ಥರ ಸ್ಮಾಲ್ ಕ್ಯೂಬ್ಸ್ ಆಗಿ ಹಚ್ಕೊಳ್ಳಿ, ಓಕೆನಾ. ಈ ಸೈಜ್ ಆದರೆ ಸಾಕು, ಬೇಗನೂ ಬೇಯುತ್ತೆ. ಈಗ ತೊಳ್ಕೊಳ್ಳೋದಕ್ಕೆ ಅಂತ ಹಾಕೋತಾ ಇದ್ದೀನಿ, ಅದರಲ್ಲಿರೋ ಅಂಥ ಗಲೀಜೆಲ್ಲ ಹೋಗಲಿ ಅಂತ. ಅದಾದಮೇಲೆ ಒಂದು ಸಪ್ರೇಟಾಗಿ ಬೇಯಿಸ್ಕೊಂಬಿಡೋಣ, ಸೊ ಬೇಗ ಆಗುತ್ತೆ ಪಲ್ಯ ಅಂತ. ಆ್ಯಂಡ್ 1 ಆನಿಯನು, ಅದು ಅಷ್ಟೇ ಡೈಸ್ಡ್ ಆರ್ ಕ್ಯೂಬ್ ಶೇಪ್ಸ್. ನೋಡಿ ಇವಾಗ ನಾನು ಸಪ್ರೇಟಾಗಿ ಮಾಡಿ ಉದುರಿಸಿದ್ರೆ ಈ ಸೈಜ್ ಆದರೆ ಸಾಕು, ಯಾಕಂದರೆ ಈ ಡಿಶಲ್ಲಿ ಹೀಗೆ ಮಾಡಬೇಕು, ಆವಾಗೇ ಚೆನ್ನಾಗಿರೋದು. ನೋಡಿ ಬೆಂಡೆಕಾಯಿ ಈ ಥರ ಹಚ್ಕೊಂಡಿದ್ದೀನಿ, ಆನಿಯನ್ ಈ ಥರ, ಆ್ಯಂಡ್ ಚಾಪ್ ಆಗಿರೋ ಓಕೆ ರೆಡಿ. ಹಾಗಾದರೆ ಮಾಡೋಣ. ಡ್ರೈ ಪ್ಯಾನಿಗೆ ಅಥವಾ ಡ್ರೈ ಬಾಣಲಿಗೆ ಬೆಂಡೆಕಾಯಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಏನು ಹಾಕಬೇಡಿ, ಹಾಗೇ ಡೈರೆಕ್ಟಾಗಿ ಹುರ್ಕೊಳ್ಳಿ, ಓಕೆ. ಬೆಂಡೆಕಾಯಿ ಹುರ್ಕೊಳ್ಳೋದು ಒಂದು ವಿಧಾನ ಇದೆ. ಏನು ಅಂದರೆ ಅದು ಅಂಟು ಬರದೇ ಇರೋ ಹಾಗೆ ಆಗಬೇಕು ಅಂದರೆ ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ಹೇಳ್ತೀನಿ. ಬಟ್ ಎನಿ ಅದರ್ ಟಿಪ್ ನೀವಿದ್ರೆ ನೀವು ಹೇಳ್ಬೋದು. ನಾನು ಯೂಶ್ವಲಾಗಿ ಈ ಥರ ಡ್ರೈ ಪ್ಯಾನಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡ್ಮೇಲೆ ಲಿಡ್ ಮುಚ್ಚಿಬಿಡ್ತೀನಿ. ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಬಿಡ್ತೀನಿ. ತೆಗೆದ್ರೆ ಒಂದು ಸ್ವಲ್ಪ ಮೊಗ್ಗಿರುತ್ತೆ, ಆಯಿತಾ. ಆವಾಗ ಇನ್ನೊಂದು ಸ್ವಲ್ಪ ಹೊತ್ತು ಆಡಿಸ್ಕೊಳ್ಳೋದು, ಆವಾಗ ಅದರಲ್ಲಿರೋ ಅಂಟು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದರ್ವೈಸ್ ಇನ್ನೊಂದು ಟಿಪ್ ಏನು ಅಂತಂದರೆ, ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿಬಿಡಿ. ಸ್ಕ್ವೀಸ್ ಮಾಡಿದಾಗ ಅಂಟು ಬೇಗ ಬಿಟ್ಕೊಳ್ಳುತ್ತೆ. ಈಗ ಮಾಡೋಣ. ಹಾಗಾದರೆ ಆಯಿಲ್ 3 ಸ್ಪೂನ್ಸ್ ತೊಗೊಂಡಿದ್ದೀನಿ. ಜೀರಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಪ್ರಾಬಬ್ಲಿ 1 ಟೇಬಲ್ ಸ್ಪೂನ್ ಅಷ್ಟು. ಅದು ಒಂದು ಚೂರು ಚಿಟ ಅಂತ ಅಂದಮೇಲೆ ಇವಾಗ ಹಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಳಿ. ಇದು ಒಂದು 8 ಚಪಾತಿ 9 ಚಪಾತೀಸ್ಗಾಗುತ್ತೆ. ಎಸ್, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಅಥವಾ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ, ಮಾಮೂಲಿ ನಾವು ಫ್ರೈ ಮಾಡ್ತೀವಲ್ಲ. ಅದಾದ ಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ವಲ್ಲ ಸಣ್ಣದಾಗಿ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅದು ಹಸಿ ವಾಸನೆ ತುಂಬಾ ಇರಬಾರ್ದು, ಸ್ವಲ್ಪ ಮುಕ್ಕಾಲು ಭಾಗ ಹೊಟ್ಟೋಗ್ಬಿಡ್ಬೇಕು. ಈಗ ಬಾಯ್ಲ್ ಮಾಡಿರೋ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋವಂಥ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಕೊರಿಯಾಂಡರ್ ಪೌಡರ್, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಚಿಕನ್ ಮಸಾಲ. ಆ ಮಸಾಲ ಬಂದು ವೆಜ್ಜೇ, ನಾನ್ ವೆಜ್ ಏನಲ್ಲ, ಸೊ ವರಿ ಮಾಡ್ಕೋಬೇಡಿ. 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್. ಇದಕ್ಕೆ ಸ್ವಲ್ಪ ಅರಿಶಿನ ಮುಂದಿರಬೇಕು. ಎಷ್ಟೊಂದು ಜನ ಚಿಕನ್ ಮಸಾಲ, ಎಗ್ ಮಸಾಲ ಎಲ್ಲ ಯೂಸ್ ಮಾಡೋದಿಲ್ಲ, ಬಟ್ ನೀವು ಯೂಸ್ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ಅ ವೆಜ್ ಪೌಡರ್.
ಈಗ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಸೊ ದ್ಯಾಟ್ ಎಲ್ಲ ಡ್ರೈ ಸ್ಪೈಸಸ್ಸು ವೆಜಿಟೇಬಲ್ಸ್ಗೆ ಮಿಕ್ಸ್ ಆಗಲಿ ಕ್ಲೀನಾಗಿ. ಆ್ಯಂಡ್ ತುಂಬಾ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಬಾಯ್ಲ್ಡ್ ಪೊಟ್ಯಾಟೊ ಅಲ್ಲ, ಮ್ಯಾಶ್ ಆಗಿಬಿಡತ್ತೆ. ಇವಾಗ ಫ್ರೈಡ್ ಲೇಡೀಸ್ ಫಿಂಗರ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಿಕ್ಸ್ಚರ್ಗೆ. ಆ ಅಗಾರ ಚಾಪರ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಸಖತ್ ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಆ್ಯಂಡ್ ಪ್ಲಗ್ ಹಾಕಿ ಕೆಲಸ ಮಾಡಬೇಕು. ಇದು ಚಾರ್ಜಬಲ್ ಅಲ್ಲ, ಬಟ್ ಪ್ರಾಬಬ್ಲಿ 10-15 ಸೆಕೆಂಡ್ಸಲ್ಲಿ ಚಾಪ್ ಆಗಿಬಿಡುತ್ತೆ. ಆ್ಯಂಡ್ ಇಟ್ ಈಸ್ ಅ ವೆರಿ ನೈಸ್ ಪ್ರಾಡಕ್ಟ್, ಯು ಶುಡ್ ಬೈ ಇಟ್. ನಾನು ತೊಗೊಂಡಾಗ ಪ್ರಾಬಬ್ಲಿ 6 to 8 months ಆಗಿರ್ಬೋದು, ಬಟ್ ನನಗೆ ಕೆಲಸ ಸಖತ್ ಹ್ಯಾಂಡಿಯಾಗಿ ಆಗುತ್ತೆ ಅದರಿಂದ. ಓಕೆ, ಕಮಿಂಗ್ ಬ್ಯಾಕ್ ಟು ಆರ್ ಜೀರಾ ಆಲೂ ಭೆಂಡಿ ಫ್ರೈ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಡ್ರೈ, ಒಂದು ಚೂರೂ ನಿಮಗೆ ಗ್ರೇವಿ ಸಿಗೋದಿಲ್ಲ, ಬಟ್ ಟೇಸ್ಟ್ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ಕೂಡ. ಲಾಸ್ಟಲ್ಲಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿಂಗ್ ಮಾಡೋಣ. ಎಲ್ಲ ತರಕಾರಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ 10-15 ಮಿನಿಟ್ಸಲ್ಲಿ ಆಗಿಬಿಡತ್ತೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಫುಲ್ಕಾ ಜೊತೆ ಆರ್ ಭೆಂಡಿ ಫ್ರೈ. ನಿಮಗೆ ನಾನು ಹೇಳ್ಕೊಟ್ಟಿದ್ದ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.